ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದ ಉತ್ಖನನ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಇವತ್ತು ನಾವು ಬಂದಿದ್ದೇವೆ. 9ನೇ ದಿನವಾದ ಇಂದು ಸ್ಪಾಟ್ ನಂಬರ್ 13 ಉತ್ಖನನ ಮಾಡಬೇಕಾಗಿತ್ತು. ಇವತ್ತು ಒಂದು ಹಂತದ ನಿರ್ಧಾರಕ್ಕೆ ಜನ ಕೂಡ ಬರಬಹುದಾಗಿದೆ. ಯಾಕಂದರೆ ಕಳೆದ ಇಷ್ಟು ಸ್ಪಾಟ್ಗಳಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಎಂಬಿತ್ಯಾದಿ ಚರ್ಚೆಗಳು ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಹಂತದ ಉತ್ಖನನ ಪ್ರಕ್ರಿಯೆ ಮುಗಿದ ಬಳಿಕವಾಗಿ ಅನಾಮಿಕನ ಹೇಳಿಕೆಯ ಸತ್ಯಾಸತ್ಯತೆಗಳ ಅನಾವರಣ ಆಗ್ತಾ ಇತ್ತು. ಆದರೆ ಇವತ್ತು ಹಲವು ತಾಂತ್ರಿಕ ಅಂಶಗಳು ಅಡ್ಡಿ ಬಂದಿರುವಂಥದ್ದು, ಜೊತೆಗೆ ಉತ್ಖನನ ಮಾಡೋಕೆ ಬೇಕಾದಂತಹ ಹಲವು ನಿರ್ಧಾರಗಳನ್ನು SIT ತಡವಾಗಿ ಪ್ರಕಟ ಮಾಡಿರುವಂಥದ್ದು. ಇದರ ಜೊತೆಗೆ ಅಧಿಕಾರಿಗಳು ಮೇಲಧಿಕಾರಿಗಳ ಅನುಮತಿಗಾಗಿ ಕಾಯ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಇವತ್ತು ಸ್ಪಾಟ್ ನಂಬರ್ 13ರ ಉತ್ಖನನ ಕಾರ್ಯ ಸ್ಥಗಿತವಾಗಿದೆ. ನಾಳೆ ಆ ಉತ್ಖನನ ಕಾರ್ಯ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾದರೆ ಸ್ಪಾಟ್ ನಂಬರ್ 13ಕ್ಕೆ ಇರುವಂತಹ ಭೌಗೋಳಿಕ ಸವಾಲುಗಳು ಏನು ಎಂಬುದರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇದ್ದೀರಿ, ಪೊಲೀಸರು ಇವತ್ತಿಗೂ ಕೂಡ ಪಹರೆಯನ್ನು ಕಾಯ್ತಾ ಇದ್ದಾರೆ. ಕಳೆದ 9 ದಿನಗಳಿಂದ ಇದೇ ಸ್ಪಾಟಿಗೆ ರಾತ್ರಿ ಹಗಲು ಪೊಲೀಸರು ಪಹರೆಯನ್ನು ಕಾಯ್ತಾ ಇದ್ದಾರೆ. ಈ ಸ್ಪಾಟ್ ನಂಬರ್ 13 ಬರುವಂಥದ್ದು ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಕ್ಕುರಿ ಎಂಬಲ್ಲಿ ಸಂಪರ್ಕ ಮಾಡುವಂಥ ರಸ್ತೆಯ ಸ್ವಲ್ಪವೂ ದೂರ ಭಾಗದಲ್ಲಿ, ಅಂದರೆ ಈ ಜಾಗ ಏನಿದೆ ಅದು ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು. ಹಾಗಾದರೆ ಇಷ್ಟು ಸುಲಭವಾಗಿರುವಂಥ ಜಾಗವನ್ನು ಉತ್ಖನನ ಮಾಡೋಕ್ಕೆ ಯಾಕೆ ಕಷ್ಟ ಅಂಥೇಳಿ ಹಲವು ಮಂದಿಯ ಪ್ರಶ್ನೆ ಇರ್ಬೋದು. ಆದರೆ ಈ ಸ್ಪಾಟ್ನ ನೇರವಾಗಿ ಎಡಭಾಗದಲ್ಲಿ ನೇತ್ರಾವತಿ ನದಿಯ ಕಿಂಡಿ ಅಣೆಕಟ್ಟು ಕೂಡ ಇರುವಂಥದ್ದು ಮತ್ತು ಆತ ಗುರುತು ಮಾಡಿರುವಂಥ ಸ್ಥಳದ ಒಳಗೆ ಸುಮಾರು 4-5 ವಿದ್ಯುತ್ ಕಂಬಗಳು ಕೂಡ ಇದೆ, ಟ್ರಾನ್ಸ್ಫರ್ ಕಂಬಗಳು ಕೂಡ ಇದೆ. ಹಿಟಾಚಿ ಮೂಲಕವಾಗಿ ಇದನ್ನು ಉತ್ಖನನ ಮಾಡಬೇಕಾದ್ರೆ ಸಾಕಷ್ಟು ಈ ರೀತಿಯ ಸಮಸ್ಯೆಗಳು ಕೂಡ ಬರುತ್ತೆ. ಸುಮಾರು 10 ಅಡಿ ಆಳಕ್ಕೆ ಉತ್ಖನನ ಮಾಡಿದರೆ ಅಲ್ಲಿ ಡ್ಯಾಮ್ಗೆ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಸುಮಾರು 5ರಿಂದ 6 ವಿದ್ಯುತ್ ಕಂಬಗಳನ್ನು ತೆಗಿಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ SIT ತಂಡ ನೀರಾವರಿ ಮತ್ತು ಮೆಸ್ಕಾಂ ಇಲಾಖೆಯ ಜೊತೆ ಸಭೆಯನ್ನು ಮಾಡಿ ಸಾಧಕ ಬಾಧಕಗಳ ಚರ್ಚೆಯನ್ನು ಮಾಡಿದರೂ ಕೂಡ ಮತ್ತಷ್ಟು ವಿಚಾರಗಳು ಈ ಉತ್ಖನನ ಕಾರ್ಯಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ. ಯಾಕೆಂದರೆ ಸುಮಾರು 30 ವರ್ಷಗಳ ಹಿಂದೆ ಆತ ಮಾಡಿದ್ದಾನೆ ಎನ್ನಲಾದಂಥ ಪ್ರಕರಣ ಇದು ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಭೌಗೋಳಿಕ ವ್ಯತ್ಯಾಸಗಳು ಕೂಡ ಈ ಭಾಗದಲ್ಲಿ ಆಗಿರುವಂಥದ್ದು. 2019ನೇ ಇಸವಿಯಲ್ಲಿ ನೇತ್ರಾವತಿ ನದಿ ಕಂಡು ಕೇಳರಿಯದ ಭೀಕರವಾದ ಪ್ರವಾಹವನ್ನು ಕಂಡು ಬಂದಿತ್ತು. ಆ ಸಂದರ್ಭದಲ್ಲಿ ಈ ಜಾಗ ಎಲ್ಲ ನಾಮಾವಶೇಷ ಆಗಿತ್ತು, ನೀರಿನಿಂದ ಆವೃತವಾಗಿತ್ತು. ಬಳಿಕ ಈ ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಲಾಗಿದೆ. ಅದು ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಆವರಣ ಗೋಡೆ ಆಗಿರ್ಬೋದು, ರಸ್ತೆಯ ಅಭಿವೃದ್ಧಿ ಕಾರ್ಯವನ್ನು ಮಾಡಲಾಗಿದೆ. ಸುಮಾರು 80 ಲೋಡ್ನಷ್ಟು ಮಣ್ಣನ್ನು ಆ ಜಾಗಕ್ಕೆ ಸುರಿದು ರಸ್ತೆಯ ಸಮಪಾಲಿಗೆ ಆ ರಸ್ತೆಯ ಲೆವೆಲನ್ನು ಕೂಡ ತರಲಾಗಿದೆ. ಈ ನಿಟ್ಟಿನಲ್ಲಿ ಅನಾಮಿಕ ವ್ಯಕ್ತಿ ಹೇಳೋ ಪ್ರಕಾರವಾಗಿ ಸುಮಾರು 4 ಫೀಟ್ನಷ್ಟು ಅಡಿಭಾಗಕ್ಕೆ ಗುಂಡಿಯನ್ನು ಆತ ತೋಡಿ ಹೆಣವನ್ನು ಹಾಕಿದ್ರೂ ಕೂಡ ಈಗ ಸುಮಾರು 10ರಿಂದ 15 ಫೀಟಷ್ಟು ಡಿಗ್ ಮಾಡುವಂಥ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಯಾಕೆಂದರೆ ಸುಮಾರು 10 ಅಡಿಗೂ ಹೆಚ್ಚು ಮಣ್ಣೆ ಈ ಭಾಗದಲ್ಲಿ ತುಂಬಿಕೊಂಡಿದೆ. ಈ ನಿಟ್ಟಿನಲ್ಲಿ GPR ರೆಡಾರನ್ನು ಬಳಸೋಕೆ SIT ತೀರ್ಮಾನ ಮಾಡಿದೆ. ಯಾಕೆಂದರೆ ಈ ರೆಡಾರ್ ಮೂಲಕವಾಗಿ ಮಣ್ಣಿನ ಒಳಭಾಗದಲ್ಲಿ ಇಂತಹ ಸಿಂಥೆಟಿಕ್ ಐಟಮ್ಸ್ಗಳು ಏನಾದರೂ ಇದ್ದರೆ ಅದು ರೆಡಾರಿಗೆ ಗೋಚರ ಆಗುತ್ತೆ. ಈ ನಿಟ್ಟಿನಲ್ಲಿ ರೆಡಾರ್ ಬಳಸೋಕೆ SIT ತೀರ್ಮಾನ ಮಾಡಿದೆ. ಆದರೆ ಏಕಾಏಕಿ ರೆಡಾರ್ ಬಳಸೋಕೆ ಆಗಲ್ಲ, ಯಾಕೆಂದರೆ ಇದಕ್ಕೆ ಸಾಕಷ್ಟು ಪೂರ್ವಾನುಮತಿ ಬೇಕು ಮತ್ತು ಸಾಕಷ್ಟು ವೆಚ್ಚ ಕೂಡ ತಗಲುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ SIT ತಂಡ ಈ ಬೇಡಿಕೆಯನ್ನು ಇಟ್ಟಿರುವಂಥದ್ದು. GPR ರೆಡಾರ್ ಸಿಸ್ಟಮನ್ನು ಬಳಸಬೇಕು ಎಂಬ ಬೇಡಿಕೆಯನ್ನು ಸದ್ಯ SIT ತಂಡ ಸರ್ಕಾರದ ಮುಂದೆ ಇಟ್ಟಿದೆ. ಆದರೆ ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ ಅನ್ನೋದು ಇವತ್ತು ಮೊಹಂತಿ ಅವರು ಸಭೆ ನಡೆಸಿದ ಬಳಿಕ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಜೊತೆಗೆ ಇವತ್ತು AC ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಬಹು ಅತ್ಯಮೂಲ್ಯವಾದಂಥ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಇದ್ದ ಕಾರಣಕ್ಕಾಗಿ ಇವತ್ತಿನ ಉತ್ಖನನ ಕಾರ್ಯವನ್ನು ವಿವಿಧ ಕಾರಣಗಳಿಗಾಗಿ ಸ್ಥಗಿತಗೊಳಿಸಲಾಗಿದೆ. ನಾಳೆ ಉತ್ಖನನ ಕಾರ್ಯ ಆಗುವಂಥ ವಿಶ್ವಾಸ ಇದೆ. ರೆಡಾರ್ ಮೂಲಕವಾಗಿ ಉತ್ಖನನ ಮಾಡ್ತಾರಾ, ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡ್ತಾರಾ ಅಥವಾ ಮಾನವ ಶ್ರಮದ ಮೂಲಕವಾಗಿ ಉತ್ಖನನ ಮಾಡ್ತಾರಾ ಎಂಬ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಉತ್ತರ ಸಿಗಲಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ध्यान दाद साइड कैमरा
ಯಾಕಂದ್ರೆ ಇದು ಅರ್ಧ ಕಟ್ಟಲಿಕ್ಕೆ ಕಂಬ ಎಲ್ಲ ಪರದೆ ಆಗ್ತದೆ ಅದನ್ನು ಅದು ಊಟಕ್ಕೆ ಬಿರುಳು ಜೋಡಣೆ ಪೊಲೀಸ್ ಗಾಡಿ ಎಷ್ಟು ಮಾಡ್ತೀವಿ ನಾವು ಯಾರು ಹೇಳಿದಲ್ಲಿ ಹಲೋ ನಾಗರಾಜ್ ಯಾರು ಹೇಳಿದಲ್ಲಿ ಫೋನ್ ಮಾಡಿ ಕೇಳಕ್ಕಾಗಲ್ಲ ಯಾರು ಹೇಳಿದಲ್ಲಿ ನನಗೆ ಹೇಳು ಪ್ರಸಾದ್ ಇಲ್ಲಿ ಫೋನ್ ಕೊಡಲಿ ಫೋನು ಫೋನು